ಕಾಳಸಂತೆಯಲ್ಲಿ ಐಪಿಎಲ್ ಟಿಕೆಟ್ ಮಾರಾಟ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಮತ್ತೆ ಡಿಎನ್ಎ ಸಂಸ್ಥೆಗೆ ಸಂಕಷ್ಟ ಎದುರಾಗಿದೆ. ಕೆಎಸ್ಸಿಎ ಸದಸ್ಯನೋರ್ವನ ಕುಮ್ಮಕ್ಕಿನಿಂದ ಚಿನ್ನಸ್ವಾಮಿ ಸ್ಟೇಡಿಯಂನ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ವ್ಯಕ್ತಿಯೋರ್ವ ಟಿಕೆಟ್ಗಳನ್ನ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚಂದ್ರಶೇಖರ್ನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಆತ ಕೆಎಸ್ಸಿಎ ಸದಸ್ಯನ ಬಗ್ಗೆ ಮಾಹಿತಿಯನ್ನ ಹೇಳಿದ್ದ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಎನ್ಎ ಸಂಸ್ಥೆಗೆ ನೋಟಿಸ್ ಅನ್ನ ಸಿಸಿಬಿ ಪೊಲೀಸರು ನೀಡಿದ್ದಾರೆ. ಹೀಗಾಗಿ ಸಿಸಿಬಿ ಪೊಲೀಸರು ಸದ್ಯ ಟಿಕೆಟ್ ಮೂಲವನ್ನ ಹುಡುಕಿ ಹೊರಟಿದ್ದಾರೆ. ಟಿಕೆಟ್ ಆತನ ಕೈಗೆ ಕೊಡ್ತಾ ಇದ್ದಿದ್ಯಾರು, ಆತನಿಗೆ ಎಲ್ಲಿಂದ ಟಿಕೆಟ್ಗಳು ಸಿಗ್ತಾ ಇತ್ತು, ಜೊತೆಗೆ ಡಿಎನ್ಎಗೂ ಕೂಡ ಈ ಬಗ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಕಳೆದ ಬಾರಿ ಆರ್ಸಿಬಿಯ ಕಾಲ್ತುಳಿತ ದುರಂತದ ಸಂದರ್ಭದಲ್ಲಿ ಡಿಎನ್ಎ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿತ್ತು. ಇದೊಂದು ಈವೆಂಟ್ ಆರ್ಗನೈಸಿಂಗ್ ಕಂಪನಿ ಆಗಿದೆ. ಆರ್ಸಿಬಿ ಜೊತೆಗೆ ಕೊಲಾಬರೇಟ್ ಕೂಡ ಮಾಡಿಕೊಂಡಿದೆ. ಇನ್ನು ಈ ಬಾರಿ ಐಪಿಎಲ್ ಸೀಸನ್ 19 ಆರಂಭವಾದಂತಹ ಸಂದರ್ಭದಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಪ್ರೆಸ್ ಮೀಟ್ ಅನ್ನ ಮಾಡಿ ಅಧಿಕೃತವಾಗಿ ಮಾಹಿತಿಯನ್ನ ನೀಡಿತ್ತು. ಮ್ಯಾಚ್ನ ಟಿಕೆಟ್ಗಳು ಕೇವಲ ವೆಬ್ಸೈಟ್ ಹಾಗೂ ಆರ್ಸಿಬಿ ಆಪ್ನಲ್ಲಿ ಮಾತ್ರ ಮಾರಾಟ ಮಾಡಲಾಗುತ್ತೆ ಎನ್ನುವಂತಹ ಮಾಹಿತಿಯನ್ನ ನೀಡಲಾಗಿತ್ತು. ಆದಾಗ್ಯೂ ಕೂಡ ಸದ್ಯ ಆರ್ಸಿಬಿಯ ಐಪಿಎಲ್ ಪಂದ್ಯದ ಟಿಕೆಟ್ಗಳು ಬ್ಲಾಕ್ನಲ್ಲಿ ಮಾರಾಟವನ್ನ ಮಾಡಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಲಾಸ್ಟ್ ಇಯರ್ ಆದಂತಹ ಸ್ಟಾಂಪೇಡ್ ಆದ್ಮೇಲೆ ಈಗ ಮತ್ತೆ ಡಿಎನ್ಎಗೆ ಸಂಕಷ್ಟ ಎದುರಾಗಿದೆ. ಟಿಕೆಟ್ಸ್ಗಳು ಬ್ಲಾಕ್ನಲ್ಲಿ ಮಾರಾಟ ಆಗ್ತಿರೋದ್ರಿಂದ ಡಿಎನ್ಎ ಸಂಸ್ಥೆಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಹಾಗಾದ್ರೆ ಬ್ಲಾಕ್ನಲ್ಲಿ ಟಿಕೆಟ್ ಮಾರಾಟ ಆಗ್ತಿರೋದಕ್ಕೂ ಡಿಎನ್ಎ ಸಂಸ್ಥೆಗೂ ಏನ್ ಸಂಬಂಧ? ಪ್ರತ್ಯಕ್ಷ ಐಪಿಎಲ್ ಮ್ಯಾಚ್ಗೆ ಸಂಬಂಧಪಟ್ಟಂತೆ ಟಿಕೆಟ್ ಬ್ಲಾಕ್ ನಲ್ಲಿ ಮಾರಾಟ ಮಾಡ್ತಿದ್ದಂತ ಆರೋಪದ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಕ್ಯಾಂಟರಿಂಗ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಚಂದ್ರಶೇಖರ್ ಎಂಬಾತನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡಿದ್ರು. ಆತ ಕಳೆದ 2 ಮ್ಯಾಚ್ಗಳಿಂದ ಬೆಂಗಳೂರಿನಲ್ಲಿ ಆರ್ಸಿಬಿ ಮ್ಯಾಚ್ಗಳೇನು ನಡೆದಿರ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪಂದ್ಯದಲ್ಲಿ 80 ಟಿಕೆಟ್ ಹಾಗೂ ಸಿಸಿಬಿ ಪೊಲೀಸರು ದಾಳಿ ಮಾಡಿದಂತ ಸಂದರ್ಭದಲ್ಲಿ 100 ಟಿಕೆಟ್ಗಳು ಆತನ ಬಳಿ ಪತ್ತೆಯಾಗಿತ್ತು. ಆತ ಪ್ರತಿ ಟಿಕೆಟ್ ಅನ್ನ 15 ರಿಂದ 17 ಸಾವಿರಕ್ಕೆ ಮಾರಾಟ ಮಾಡ್ತಿದ್ದ ಅನ್ನೋ ಮಾಹಿತಿ ಬರ್ತಿತ್ತು. ಪ್ರಮುಖವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನ ಕ್ಯಾಂಟೀನ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಚಂದ್ರಶೇಖರ್ಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಟಿಕೆಟ್ ಬರ್ಲಿಕ್ಕೆ ಹೇಗೆ ಸಾಧ್ಯ ಅಂತೇಳಿ ಕೇಳಿದಂತ ಸಂದರ್ಭದಲ್ಲಿ ಆತನಿಗೆ ಇದೇ ಚಿನ್ನಸ್ವಾಮಿ ಸ್ಟೇಡಿಯಂನ ಕೆಎಸ್ಸಿಎ ಸದಸ್ಯರಾಗಿರುವಂತಹ ಗಣೇಶ್ ಹರಿಕೇಶ್ ಎಂಬುವರಿಂದ ಚಂದ್ರಶೇಖರ್ ಟಿಕೆಟ್ ಪಡ್ಕೊಂಡಿರುವಂತ ವಿಚಾರ ಗೊತ್ತಾಗಿತ್ತು. ಹೀಗಾಗಿ ಗಣೇಶ್ ಹರಿಕೇಶ್ ಏನಿದ್ದಾರೆ ಕೆಎಸ್ಸಿಎ ಸದಸ್ಯ, ಆತನನ್ನ ಬೆನ್ನು ಬೀಳುವಂತ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡಿರುವಂತದ್ದು. ಆದ್ರೆ ಪ್ರಕರಣ ಹೊರಬಂದಂತ ನಂತರದಲ್ಲಿ ಗಣೇಶ್ ಹರಿಕೇಶ್ ಸದ್ಯ ನಾಪತ್ತೆ ಆಗಿರುವಂತದ್ದು. ಆದ್ರೆ ಚಂದ್ರಶೇಖರ್ಗೆ ಟಿಕೆಟ್ ಬಂದಂತ ಮೂಲದ ಪತ್ತೆಗೆ ಸದ್ಯ ಸಿಸಿಬಿ ಪೊಲೀಸರು ಮುಂದಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಆರ್ಸಿಬಿ ಪಂದ್ಯಾವಳಿಗೆ ಸಂಬಂಧಪಟ್ಟಂತೆ ಟಿಕೆಟ್ ಗಳನ್ನ ಮ್ಯಾನೇಜ್ ಮಾಡುವಂತ ಕೆಲಸವನ್ನ ಈ ಬಾರಿ ಐಪಿಎಲ್ ಸೀಸನ್ 19 ಆರಂಭವಾಗಿಂತ ಮುಂಚಿತವಾಗಿ ಈ ಬಾರಿ ಎಲ್ಲರೂ ಕೂಡ ಅಭಿಮಾನಿಗಳು 80% ಟಿಕೆಟ್ಗಳು ಆನ್ಲೈನ್ ನಲ್ಲೇ ಟಿಕೆಟ್ ಅಂತ ಹೇಳ್ತಾರೆ. 80% ಟಿಕೆಟ್ಗಳನ್ನ ಆನ್ಲೈನ್ ನಲ್ಲೇ ಪರ್ಚೇಸ್ ಮಾಡಬೇಕು. ಅದು ಕೂಡ ಆರ್ಸಿಬಿ ಅಧಿಕೃತ ವೆಬ್ಸೈಟ್ ನಲ್ಲೇ ತಗೊಳ್ಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹೇಳುವಂತ ಕೆಲಸವನ್ನ ಮಾಡಿತ್ತು. ಅದರಂತೆ ಡಿಎನ್ಎ ಸಂಸ್ಥೆ ಇದನ್ನ ಮ್ಯಾನೇಜ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದು. ಸದ್ಯ ಸಿಸಿಬಿ ಪೊಲೀಸರಿಂದ ಬಂಧಿತರಾಗಿದ್ದಂತ ಚಂದ್ರಶೇಖರ್ ಆತನ ಬಳಿ ಪತ್ತೆಯಾಗಿದ್ದಂತ ಟಿಕೆಟ್ಗಳೇನಿದಾವೆ ಅವು ಗಣೇಶ್ ಹರಿಕೇಶ್ ಅವರು 2 ಸಂಸ್ಥೆಗಳಿಂದ ಖರೀದಿಯನ್ನ ಮಾಡಿದ್ದಾರೆ. ಅಂದ್ರೆ ಡಿಎನ್ಎ ಸಂಸ್ಥೆ ಟಿಕೆಟ್ಗೆ ಸಂಬಂಧಪಟ್ಟಂತೆ ಡಿಎನ್ಎ ಸಂಸ್ಥೆ ಮೊದಲಿಗೆ 2 ಸಂಸ್ಥೆಗಳಿಗೆ ಟಿಕೆಟ್ ಅನ್ನ ಕೊಟ್ಟಿರುತ್ತೆ. ಅದರಲ್ಲಿ ಒಂದು ಧರಣಿ ಕಂಪ್ಯೂಟರ್ಸ್, ಇನ್ನೊಂದು ಸ್ವಸ್ತಿಕ್ ಹೆವಿ ಇಂಜಿನಿಯರಿಂಗ್ ಮತ್ತು ಆಟೋಮೆಟಿಕ್ ಅನ್ನುವಂತ 2 ಸಂಸ್ಥೆಗಳಿಗೆ ಡಿಎನ್ಎ ಸಂಸ್ಥೆ ಟಿಕೆಟ್ ಅನ್ನ ಆನ್ಲೈನ್ ನಲ್ಲಿ ಮಾರಾಟ ಮಾಡುವಂತ ಕೆಲಸವನ್ನ ಮಾಡಿರ್ತವೆ. ಈ 2 ಸಂಸ್ಥೆಗಳಿಂದ ಒಂದು ಧರಣಿ ಕಂಪ್ಯೂಟರ್ಸ್, ಮತ್ತೊಂದು ಸ್ವಸ್ತಿಕ್ ಹೆವಿ ಇಂಜಿನಿಯರಿಂಗ್ ಮತ್ತು ಆಟೋಮೆಟಿಕ್ ಕಂಪನಿ, ಈ 2 ಕಂಪನಿ ಹೆಸರುಗಳಲ್ಲಿ ರಿಜಿಸ್ಟರ್ ಆದಂತ ಟಿಕೆಟ್ ಗಳನ್ನ ಪಡ್ಕೊಂಡಂತ ಗಣೇಶ್ ಹರಿಕೇಶ್ ಕೆಎಸ್ಸಿಎ ಸದಸ್ಯ ಈತ ಪ್ರಮುಖವಾಗಿ ಚಂದ್ರಶೇಖರ್ ಬಳಿ ಕೊಟ್ಟು ಆತನಿಂದ ಬ್ಲಾಕ್ ನಲ್ಲಿ ಮಾರಾಟ ಮಾಡಿಸಿದಂತ ವಿಚಾರ ಸದ್ಯ ಸಿಸಿಬಿ ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ಹೀಗಾಗಿ ಡಿಎನ್ಎ ಸಂಸ್ಥೆಗೂ ಕೂಡ ನೋಟಿಸ್ ಕೊಡುವಂತ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡಿರುವಂತದ್ದು. ಕಳೆದ ಬಾರಿ ಸ್ಟಾಂಪೇಡ್ ಆದಂತ ನಂತರದಲ್ಲಿ ಡಿಎನ್ಎ ಸಂಸ್ಥೆ ಮೇಲೂ ಕೂಡ ಎಫ್ಐಆರ್ ಆಗಿತ್ತು. ಡಿಎನ್ಎ ಸಂಸ್ಥೆಯ ಕೆಲ ಸಿಬ್ಬಂದಿ ಕೂಡ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು. ಕಳೆದ ವರ್ಷ ಸ್ಟಾಂಪೇಡ್ ಆದಂತ ನಂತರದಲ್ಲಿ ಈಗ ಮತ್ತೊಮ್ಮೆ ಡಿಎನ್ಎ ಸಂಸ್ಥೆಗೆ ಸಂಕಷ್ಟ ಎದುರಾಗಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಗಣೇಶ್ ಹರಿಕೇಶ್ ಟಿಕೆಟ್ ಖರೀದಿಯನ್ನ ಮಾಡಿರುವಂತ ಧರಣಿ ಕಂಪ್ಯೂಟರ್ಸ್, ಸ್ವಸ್ತಿಕ್ ಇಂಜಿನಿಯರಿಂಗ್ ಮತ್ತು ಆಟೋಮೆಟಿಕ್ ಸಂಸ್ಥೆ ಏನಿದೆ ಅದರ ಮ್ಯಾನೇಜರ್ಗಳು ಕೂಡ ನೋಟಿಸ್ ಕೊಡುವಂತ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡಿರುವಂತದ್ದು. ಪ್ರತೀಕ್ಷಾ, ಆರೋಪಿ ಚಂದ್ರಶೇಖರ್ ಈಗ ಕೆಎಸ್ಸಿಎ ಸದಸ್ಯನೋರ್ವನ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ. ಆತನನ್ನ ಬಂಧಿಸುವ ಕಾರ್ಯ ಆಗಿದೆಯಾ? ಆತನ ವಿಚಾರಣೆ ನಡೀತಾ ಇದೆಯಾ ಶಿವಕುಮಾರ್?
ಪ್ರತ್ಯಕ್ಷ ಪ್ರಮುಖವಾಗಿ ಚಂದ್ರಶೇಖರ್ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಆತನ ಬಳಿ ರೆಡ್ ಹ್ಯಾಂಡ್ ಆಗಿ ಸುಮಾರು 100 ಟಿಕೆಟ್ಗಳು ಪತ್ತೆ ಆಗುವಂತದ್ದು. 100 ಟಿಕೆಟ್ಗಳನ್ನ ಚಂದ್ರಶೇಖರ್ಗೆ ಕೊಟ್ಟಿದ್ದು ಯಾರು ಅಂತೇಳಿ ಸಿಸಿಬಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಚಂದ್ರಶೇಖರ್ ಹೇಳಿರುವಂತದ್ದು, ನನಗೆ ಇದೇ ಕೆಎಸ್ಸಿಎಯ ಸದಸ್ಯರಾಗಿರುವಂತಹ ಗಣೇಶ್ ಹರಿಕೇಶ್ ಅವರು ಟಿಕೆಟ್ ಅನ್ನ ಕೊಟ್ಟರು ಅಂತೇಳಿ ಚಂದ್ರಶೇಖರ್ ಹೇಳಿದ್ದಾನೆ. ಆದ್ರೆ ಯಾವಾಗ ಚಂದ್ರಶೇಖರ್ ಅರೆಸ್ಟ್ ಆಗ್ತಾನೆ, ವಿಚಾರ ಗೊತ್ತಾಗ್ತಿದ್ದಂತೆ ಸದ್ಯ ಕೆಎಸ್ಸಿಎ ಸದಸ್ಯ ಗಣೇಶ್ ಹರಿಕೇಶ್ ನಾಪತ್ತೆ ಆಗಿರುವಂತದ್ದು. ಆತನ ಪತ್ತೆ ಕಾರ್ಯವನ್ನ ಸಿಸಿಬಿ ಪೊಲೀಸರು ಮುಂದುವರಿಸಿದ್ದಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ಈತನ ಬಳಿ ಪತ್ತೆ ಆದಂತಹ ಟಿಕೆಟ್ಗಳೇನಿದಾವೆ, ಟಿಕೆಟ್ಗಳು ಯಾರಿಂದ ಯಾರಿಗೆ ಪರ್ಚೇಸ್ ಆಗಿದೆ, ಜೊತೆಗೆ ಟಿಕೆಟ್ಗಳು ಯಾರಿಂದ ಯಾರಿಗ ಕೈಗೆ ಬಂದಿದೆ ಅನ್ನೋದ್ರ ತನಿಖೆಯನ್ನು ಸದ್ಯ ಪೊಲೀಸ್ ಅಧಿಕಾರಿಗಳು ಮುಂದುವರಿಸಿರುವಂತದ್ದು. ಒಂದ್ ಕಡೆ ಡಿಎನ್ಎ ಸಿಬ್ಬಂದಿ ಹಾಗೂ ಟಿಕೆಟ್ ಗಳನ್ನ ಕೊಟ್ಟಿದ್ದಂತಹ ಧರಣಿ ಕಂಪ್ಯೂಟರ್ಸ್ ಮತ್ತು ಸ್ವಸ್ತಿಕ್ ಇಂಜಿನಿಯರಿಂಗ್ ಆಟೋಮೇಟಿವ್ ಸಂಸ್ಥೆ ಏನಿದೆ ಆ ಮ್ಯಾನೇಜರ್ಗಳು ಕೂಡ ನೋಟಿಸ್ ಅನ್ನ ಒಂದ್ ಕಡೆ ಕೊಟ್ಟಿರುವಂತದ್ದು. ಮತ್ತೊಂದ್ ಕಡೆ ಕೆಎಸ್ಸಿಎ ಸದಸ್ಯ ಪ್ರಕರಣದಲ್ಲಿ ಎಸ್ಕೇಪ್ ಆಗಿರುವಂತಹ ಗಣೇಶ್ ಹರಿಕೇಶ್ ಏನಿದ್ದಾರೆ ಅವರ ಪತ್ತೆಗಾಗೂ ಕೂಡ ಸದ್ಯ ಹುಡುಕಾಟವನ್ನ ಮಾಡ್ತಿರುವಂತದ್ದು. ಪ್ರತೀಕ್ಷಾ.